ದಲಿತರ ಸ್ಮಶಾನಕ್ಕೆ ಸ್ವಂತ ಜಮೀನಿನ 12 ಅಡಿ ದಾರಿ ಬಿಟ್ಟುಕೊಟ್ಟು ಮಾನವೀಯತೆ ಮೆರೆದ ಮೇಲ್ಜಾತಿಯ ರೈತರು. ಅಧಿಕಾರದಿಂದಾಗದ್ದು ಪ್ರೀತಿಯಿಂದ ಸಾಧ್ಯ. ಮಾಲೂರಿನ ಕುಡಿಯನೂರಿನಲ್ಲಿ ಅಸ್ಪೃಶ್ಯತೆ ಮುಕ್ತ ಸಮಾಜಕ್ಕೆ ಮುನ್ನುಡಿ. ಅರ್ಧ ಶತಮಾನದ ಸ್ಮಶಾನಧಾರಿ ಸಮಸ್ಯೆಗೆ ಸೌಹಾರ್ದಯುತ ಅಂತ್ಯ. ಕೋಲಾರ ಜಿಲ್ಲೆಗೆ ಮಾದರಿಯಾದ ಕುಡಿಯನೂರು ಗ್ರಾಮ. ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮದ ದಲಿತ ಸಮುದಾಯದ ಸ್ಮಶಾನಕ್ಕೆ ಇದ್ದ ಅರ್ಧ ಶತಮಾನದ ದಾರಿಯ ಸಮಸ್ಯೆಗೆ ಕೊನೆಗೂ ಸೌಹಾರ್ದಯುತ ಮುಕ್ತಿ ಸಿಕ್ಕಿದೆ. ಗ್ರಾಮದ ಮೇಲ್ಜಾತಿಯ ಭೂ ಮಾಲೀಕರು ಮಾನವೀಯತೆ ಮೆರೆದು ತಮ್ಮ ಸ್ವಂತ ಜಮೀನಿನಿಂದ 12 ಅಡಿ ದಾರಿಯನ್ನ ಬಿಟ್ಟುಕೊಡುವ ಮೂಲಕ ಅಸ್ಪೃಶ್ಯತೆ ಮುಕ್ತ ಸಮಾಜಕ್ಕೆ ಹೊಸ ಮುನ್ನುಡಿ ಬರೆದಿದ್ದಾರೆ. 50 ವರ್ಷಗಳ ದಾರಿ ಹೋರಾಟಕ್ಕೆ ಸಿಕ್ಕ ಜಯ. ಕುಡಿಯನೂರು ಗ್ರಾಮದ ದಲಿತ ಸಮುದಾಯದವರು ಸ್ಮಶಾನಕ್ಕೆ ಹೋಗಲು ಸೂಕ್ತ ದಾರಿ ಇಲ್ಲದೆ ಕಳೆದ 50 ವರ್ಷಗಳಿಂದ ತೀವ್ರ ಪರದಾಟ ನಡೆಸುತ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಜಮೀನಿನ ಬೆಲೆ ಗಗನಕ್ಕೇರಿದ್ದರಿಂದ ಸ್ಮಶಾನದ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ರು. ಇದರಿಂದಾಗಿ ಶವ ಸಂಸ್ಕಾರಕ್ಕೆ ಶವವನ್ನ ಕೊಂಡೊಯ್ಯಲು ದಾರಿಯೇ ಇಲ್ಲದಂತಾಗಿತ್ತು. ಈ ಕುರಿತು ಗ್ರಾಮಸ್ಥರು, ಶಾಸಕರು, ಸಂಸದರು ಹಾಗೂ ತಾಲೂಕು ಆಡಳಿತಕ್ಕೆ 10 ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇತ್ತೀಚೆಗೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಂಧಾನ ನಡೆಸಲು ಯತ್ನಿಸಿದಾಗ ಮಾತಿನ ಚಕಮಕಿ ನಡೆದು ಅಧಿಕಾರಿಗಳು ಅಸಹಾಯಕರಾಗಿ ಕೈ ಚೆಲ್ಲಿ ವಾಪಸ್ ಹೋಗಿದ್ರು. ರಂಗ ಪ್ರವೇಶ ಮಾಡಿದ ರೈತ ಸಂಘ ಮತ್ತು ಪಿಡಿಒ. ಕಾನೂನು ಮತ್ತು ಅಧಿಕಾರದಿಂದ ಬಗೆಹರಿಯದ ಈ ಕಠಿಣ ಸಮಸ್ಯೆಯನ್ನು ಬಗೆಹರಿಸಲು ಕರ್ನಾಟಕ ರಾಜ್ಯ ರೈತ ಸಂಘದ ಪುಟ್ಟಣ್ಣಯ್ಯ ಬಣ, ತಾಲೂಕು ಅಧ್ಯಕ್ಷರಾದ ಹೊಸಹಳ್ಳಿ ವೆಂಕಟೇಶ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂಬರೀಶ್ ಅವರು ಜಂಟಿಯಾಗಿ ರಂಗ ಪ್ರವೇಶ ಮಾಡಿದ್ರು. ಜಮೀನಿನ ಮಾಲೀಕರೊಂದಿಗೆ ಅತ್ಯಂತ ಪ್ರೀತಿ, ವಿಶ್ವಾಸ ಹಾಗೂ ಸೌಹಾರ್ದತೆಯಿಂದ ಮಾತುಕತೆ ನಡೆಸಿ ಪರಿಸ್ಥಿತಿಯ ಗಂಭೀರತೆಯನ್ನ ಮನವರಿಕೆ ಮಾಡಿಕೊಡುವಲ್ಲಿ ಅವರು ಯಶಸ್ವಿಯಾದರು. ಮಾನವೀಯತೆ ಮೆರೆದ ಭೂ ಮಾಲೀಕರು. ರೈತ ಸಂಘ ಮತ್ತು ಪಿಡಿಒ ಅವರ ಮನವಿಗೆ ತಕ್ಷಣವೇ ಸ್ಪಂದಿಸಿದ ಅದೇ ಗ್ರಾಮದ ಮೇಲ್ಜಾತಿಯ ಭೂ ಮಾಲೀಕರಾದ ಲೋಕೇಶ್ ಹಾಗೂ ಗಣೇಶ್ ಜಾತಿ ಭೇದವನ್ನ ಮರೆತು ಮಾನವೀಯತೆಯೇ ಎಲ್ಲದಕ್ಕಿಂತ ದೊಡ್ಡದು ಎಂದು ಸಾರಿದ್ದಾರೆ. ತಮ್ಮ ಸ್ವಂತ ಜಮೀನಿನಿಂದ ಪೂರ್ತಿ 12 ಅಡಿಗಳಷ್ಟು ದಾರಿಯನ್ನು ಸ್ವಯಂ ಪ್ರೇರಿತರಾಗಿ ಬಿಟ್ಟುಕೊಡುವ ಮೂಲಕ ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದಾರೆ. ಗ್ರಾಮಸ್ಥರ ಹರ್ಷ. ಅಧಿಕಾರ ಮತ್ತು ಕಾನೂನಿನಿಂದ ಸಾಧ್ಯವಾಗದ ಕಠಿಣ ಕೆಲಸ ಪ್ರೀತಿ ಮತ್ತು ಸೌಹಾರ್ದತೆಯ ಮಾತುಕತೆಯಿಂದ ಸಾಧ್ಯವಾಗಿದೆ ಎಂದು ಗ್ರಾಮಸ್ಥರು ಅತ್ಯಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಸ್ಪೃಶ್ಯತೆ ಮುಕ್ತ ಸಮಾಜಕ್ಕೆ ಮುನ್ನುಡಿ ಬರೆದ ಭೂ ಮಾಲೀಕರಾದ ಲೋಕೇಶ್, ಗಣೇಶ್ ಹಾಗೂ ಈ ಸೌಹಾರ್ದತೆಗೆ ಕಾರಣರಾದ ರೈತ ಸಂಘದ ಅಧ್ಯಕ್ಷ ಹೊಸಹಳ್ಳಿ ವೆಂಕಟೇಶ್ ಮತ್ತು ಪಿಡಿಒ ಅಂಬರೀಶ್ ಅವರ ಕಾರ್ಯಕ್ಕೆ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ಐತಿಹಾಸಿಕ ಸಂಧಾನದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರವಿ, ದಲಿತ ಸಮಾಜದ ಪ್ರಮುಖ ಮುಖಂಡರಾದ ನಾಗರಾಜ್, ಅಂಜಲಿ, ನಾಗರಾಜ್, ಗುಂಡಪ್ಪ, ಶ್ರೀನಿವಾಸ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಡಿಎನ್ ನಾರಾಯಣಸ್ವಾಮಿ, ಮಾಲೂರು. ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಸಾವಿರಾರು ಜನ ಸದಸ್ಯರು ಸೇರಿ ಸಂಘಟನೆಯವರು ಏನು CM ವಿರುದ್ಧವಾಗಿ ಕಪ್ಪು ಬಟ್ಟೆ ಪ್ರದರ್ಶನ ಘೋಷಣೆ ಅಂತೂ ಮಾಡ್ತೀವಿ. ಈ ಕೂಡಲೇ ನಮ್ಮ ತಾಲೂಕಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅದು ಸರಿಪಡಿಸ್ಕೊಡ್ಬೇಕು. ಕೆರೆ ಅಂಗಡಿಗಳು ಮತ್ತು ಮಶಾಣಗಳ ದಾರಿಗಳು, ಮಶಾಣ ಒತ್ತುವರಿ, ಗುಂಡು ತೋಪುಗಳನ್ನ ಬಿಟ್ಟುಕೊಡ್ಬೇಕು. ಇಲ್ಲಾಂದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾಲೂಕು ಆಡಳಿತ.